ನಮಸ್ಕಾರ ಮಕ್ಕಳೇ, ನಾನು ಅಜಿತ್ ರೆಡ್ಡಿ ಪೋಶೆಟ್ಟಿ. ನಿನ್ನೆ ಗಣಿತ 10ನೇ ತರಗತಿ ಗಣಿತ ಭಾಗ 2ರಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ 8.1ರಲ್ಲಿ 8ನೇ ಪ್ರಶ್ನೆಯವರೆಗೂ ನೋಡಿದ್ದೆವು. ಇಂದು 9ನೇ ಪ್ರಶ್ನೆ. 9ರಲ್ಲಿ ತ್ರಿಜ್ಯ ABCಯಲ್ಲಿ ಕೋನ B = 90 ಡಿಗ್ರಿ, ಟ್ಯಾನ್ A = √3ನೇ 1 ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇವೆರಡನ್ನು ಕಂಡುಹಿಡಿಯಬೇಕು. ಮೊದಲನೇ ಪ್ರಶ್ನೆ, 9ನೇ ಪ್ರಶ್ನೆ. ಟ್ಯಾನ್ A = 1/√a. ಟ್ಯಾನ್ ಎನ ಅಭಿಮುಖ ಬಾಹು ಟ್ಯಾನ್ ಎನ ಅಭಿಮುಖ ಬಾಹು 1 BC ಆದರೆ ಅದನ್ನು 1 ಎಂದು ತೆಗೆದುಕೊಂಡಿದ್ದೇವೆ. ಟ್ಯಾನ್ ಎನ ಪಾರ್ಶ್ವಬಾಹು √3 AB ಆದರೆ AC ಕೊಟ್ಟಿಲ್ಲ, ಅಂದರೆ ಕಂಡುಹಿಡಿಯಬೇಕು. ಟ್ಯಾನ್ AC ಕೊಟ್ಟಿಲ್ಲ ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ಪೈಥಾಗೊರಸ್ ಪ್ರಮೇಯದ ಪ್ರಕಾರ AC² = AB² + BC². AB ಕೊಟ್ಟಿದ್ದರೆ √3² ಪ್ಲಸ್ BC ಕೊಟ್ಟಿದ್ದಾರೆ 1². ಸ್ಕ್ವೇರ್ ಆ್ಯಂಡ್ ರೂಟ್ ಗೆಟ್ ಕ್ಯಾನ್ಸಲ್. 1 ಉಳಿತು, 3 ಉಳಿತು, 3 1 1² 1 ಸ್ಕ್ವೇರ್ 1 3 + 1 4. AC² = 4, 4ರ ಸ್ಕ್ವೇರ್ 2. AC² ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. AC = 2. AC 2 ಬಂತು. ಇವಾಗ ಇಲ್ಲಿ ನೋಡಿ, ಸೈನ್ A ಇಂಟು ಇಲ್ಲೇನೂ ಇಲ್ಲ ಅಂದರೆ ಇಂಟು ಇರುತ್ತೆ. ಸೈನ್ A × ಕಾಸ್ C ಪ್ಲಸ್ ಕಾಸ್ A × ಸೈನ್ C ಇವುಗಳನ್ನು ಕಂಡುಹಿಡಿಯೋಣ. ಸೈನ್ ಎನ ಅಭಿಮುಖ ಬಾಹು ಮತ್ತು ವಿಕಿರಣ. ಅಭಿಮುಖ ಬಾಹು ಯಾವುದು? ಸೈನ್ ಎನ ಅಭಿಮುಖ ಬಾಹು BC ಆದರೆ ವಿಕಿರಣ AC. BC ಎಷ್ಟಿದೆ? 1 ಇದೆ. AC ಎಷ್ಟಿದೆ? 2 ಇದೆ. ಸೈನ್ A ಬಂತು. ಕಾಸ್ C ಇಲ್ಲಿದೆ ನೋಡಿ, ಇದು ಸೈನ್ A, ಇದು ಹೋಯಿತು. ಕಾಸ್ Cನ ಪಾರ್ಶ್ವಬಾಹು ಮತ್ತು ವಿಕಿರಣ. ಪಾರ್ಶ್ವಬಾಹು BC ಆದರೆ ವಿಕಿರಣ AC. ಕಾಣ್ತಾ ಇಲ್ಲ ಅಂದರೆ ಇಲ್ಲ ಹಾಕುತ್ತೀನಿ ನೋಡಿ, ಚಿಕ್ಕದು. A B C 1 √3 2 ನೋಡಿ. ಪಾರ್ಶ್ವಬಾಹು BC, ವಿಕಿರಣ AC. BC 1, AC 2. ಕಾಸ್ A ಇವಾಗ ಪ್ಲಸ್ ಕಾಸ್ A, ಇದನ್ನು ಕಂಡುಹಿಡಿಯೋಣ. ಕಾಸ್ A ಇಲ್ಲಿದೆ ನೋಡಿ. ಕಾಸ್ Aನ ಪಾರ್ಶ್ವಬಾಹು AB ಮತ್ತು ವಿಕಿರಣ ಕಾಸ್ Aನ ವಿಕಿರಣ AC. AB/AC √3/2, 2ನೇ 3 √3. ಇವಾಗ ಸೈನ್ Cನ ಅಭಿಮುಖ ಬಾಹು ಇಲ್ಲಿದೆ. ಸೈನ್ Cನ ಅಭಿಮುಖ ಬಾಹು ಯಾವುದು? ಸೈನ್ Cನ ಅಭಿಮುಖ ಬಾಹು AB ಮತ್ತು ವಿಕಿರಣ AC. AB/AC √3/2, 2ನೇ √3. ಇವಾಗ ಸೈನ್ A ಕಾಸ್ C, ಕಾಸ್ A ಸೈನ್ C ಇವೆಲ್ಲ ಬಂದವು. ಇವನ್ನ ಬಿಡಿಸೋಣ. ಇಲ್ಲಿ ನೋಡಿ, ಸೈನ್ A ಎಷ್ಟಿದೆ? 1/2. ಇಲ್ಲೇನೂ ಇಲ್ಲ ಅಂದರೆ ಇಂಟು ಇರುತ್ತೆ ಅಂತ ಹೇಳಿದೆ. ಸೈನ್ A 1/2 ಇಂಟು ಕಾಸ್ C ಎಷ್ಟಿದೆ? 1/2 ಪ್ಲಸ್ ಕಾಸ್ A ಏನಿದೆ? ಕಾಸ್ A ಏನಿದೆ ನೋಡಿ ಇಲ್ಲಿ, ಕಾಸ್ A √3/2. ಇಲ್ಲಿ ಏನೂ ಇಲ್ಲ ಅಂದರೆ ಇಂಟು ಇರುತ್ತೆ ಅಂತ ಹೇಳಿದ್ದೆ. ಸೈನ್ C
ಏನಿದೆ ನೋಡಿ, √3/2. 1 ಇಂಟು 1 1, 2 ಇಂಟು 2 4. ಈ ರೂಟಿಗೂ ಹೋಯಿತು, 3 ಉಳಿತು. 2 ಇಂಟು 2 4. 3 ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇಟ್ಕೊಂಡಿದ್ದೀನಿ. 1 + 3 4, 4 4 4 = 1. 4 1 1. ಇವಾಗ ಇಲ್ಲಿ ಇದರೊಳಗಡೆ ಎರಡನೇದು ಇದೆ ನೋಡಿ, cos A cos C ಮೈನಸ್ sin A sin C. ಇಲ್ಲಿದೆ ನೋಡಿ cos A ಇಲ್ಲಿದೆ ನೋಡಿ. cos A ಏನಿದೆ, √3/2 ಇಂಟು ಇಲ್ಲೇನೂ ಇಲ್ಲ ಅಂದರೆ ಇಂಟು ಇರುತ್ತೆ, ಇಂಟು cos C 1/2 ಮೈನಸ್ sin A ಏನಿದೆ 1/2, sin A 1/2, ಇಲ್ಲೇನೂ ಇಲ್ಲ ಅಂದರೆ ಇಂಟು ಇರುತ್ತೆ, sin C ಏನು ಬಂದಿದೆ ಆನ್ಸರು, √3/2. ನೋಡಿ √3 ಇಂಟು 1 √3, 2 ಇಂಟು 2 4, √3 ಇಂಟು 1 √3, 2 ಇಂಟು 2 4. ಈ 4 ಒಂದೇ ಆಗುತ್ತೆ, ಇನ್ಕ್ಲೂಡ್ ಆಗುತ್ತೆ 4. √3 ಮೈನಸ್ √3 ಗೆಟ್ ಕ್ಯಾನ್ಸಲ್, 0 ಉಳಿತಿಲ್ಲಿ, 0/4. 0 ಒಂದ್ಲೆ 0 ಎಷ್ಟಲೆ 0ನೇ. 10ನೇ ಪ್ರಶ್ನೆ ಇದಿದೆ ನೋಡಿ. ತ್ರಿಜ್ಯ PQR ನಲ್ಲಿ ಕೋನ Q = 90 ಡಿಗ್ರಿ, PR + QR = 25 ಸೆಂಟಿಮೀಟರ್. ಅಂದರೆ PR ಮತ್ತು QR ಎರಡೂ ಕೂಡಿ 25 ಸೆಂಟಿಮೀಟರ್ ಇದೆ ಮತ್ತು PQ 5 ಸೆಂಟಿಮೀಟರ್ ಆಗಿದೆ. sin P cos P ಮತ್ತು tan Pಗಳ ಬೆಲೆ ಕಂಡುಹಿಡಿಯಿರಿ. 10ನೇದು ಇಲ್ಲಿ ನೋಡಿ, PR + QR = 25 ಸೆಂಟಿಮೀಟರ್. ಇವೆರಡೂ ಸೇರಿ 25 ಸೆಂಟಿಮೀಟರ್ ಕೊಟ್ಟಿದೆ. ಇವೆರಡೂ ಬಾಹುಗಳನ್ನು ಸೇರಿ PQ PR ಆ್ಯಂಡ್ QR ಈ ಎರಡೂ ಬಾಹುಗಳನ್ನು ಸೇರಿ 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೆ PQ ಒಂದು ಬಾಹು, ಅದು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಮೊದಲು PR ಮತ್ತು QR ಬಾಹುಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ನೋಡಿ, QR ಈ ಕಡೆ ಕಳಿಸಿದ್ದೀವಿ. PR = 25 ಮೈನಸ್ QR ಪ್ಲಸ್ ಇದ್ದು ಈ ಕಡೆ ಹೋದರೆ ಮೈನಸ್ ಆಗುತ್ತೆ. 25 ಮೈನಸ್ QR. PR ಬೆಲೆ 20. 25ರಲ್ಲಿ ಎಷ್ಟು ಕಳೆದರೆ ಉಳಿಯುತ್ತೆ ನೋಡಿ, ಅದು PR ಬೆಲೆ. ಕಂಡುಹಿಡಿಯೋಣ. ಪೈಥಾಗೊರಸ್ ಪ್ರಮೇಯದ ಪ್ರಕಾರ PR² = QR² + PQ². PR² ಏನಿದೆ, PR ಏನಿದೆ 25 ಮೈನಸ್ QR² ಇದೆ. ಇಲ್ಲಿ ನೋಡಿ, 25 ಮೈನಸ್ QR² ಇದೆ = QR² + PQ² ಆಸ್ ಇಟ್ ಈಸ್. ಇಲ್ಲಿ ನಮಗೆ A-B² ಫಾರ್ಮುಲಾ ಬರುತ್ತೆ. ಅದೇನು ಫಾರ್ಮುಲಾ ಅಂದರೆ A² + B² - 2AB. ಇಲ್ಲಿ ಬಿಡಿಸೋಣ ಅದು ಫಾರ್ಮುಲಾ. ಇದನ್ನು A ಅಂತ ಇಟ್ಕೊಳ್ಳೋಣ, ಇದನ್ನು B ಅಂತ ಇಟ್ಕೊಳ್ಳೋಣ. 25² A 25² ಪ್ಲಸ್ B QR² ಮೈನಸ್ 2 ಆ್ಯಸ್ ಇಟ್ ಈಸ್ ಇಂಟು, ಇಲ್ಲೇನೂ ಇಲ್ಲ ಅಂದರೆ ಇಂಟು ಇರುತ್ತೆ, ಇಂಟು A 25
ಬಿ ಕ್ಯೂ ಆರ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪಿ ಕ್ಯೂ ಏನಿದೆ 5 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಸ್ಕ್ವಯರ್. 25 ಇಂಟು 25 625 ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ 2 ಇಂಟು 25 50 ಕ್ಯೂ ಆರ್ 50 ಇಂಟು ಕ್ಯೂ ಆರ್ 50 ಕ್ಯೂ ಆರ್ ಮೈನಸ್ ಇದನ್ನು ಈಕ್ವಲ್ಸ್ ಟು ಒಳಗಡೆ ತಂದ್ವಿ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 5ರ ವರ್ಗ 25ರ 5 ಸ್ಕ್ವೇರ್ ಈಸ್ 25, 5 5 25. ಈ ಕ್ಯೂ ಆರ್ ಸ್ಕ್ವೇರ್ಗೂ ಹೋಗುತ್ತೆ. 625 ಪ್ಲಸ್ ಮೈನಸ್ 50 ಕ್ಯೂ ಆರ್ ಈಕ್ವಲ್ ಟು 25. ಇವಾಗ 625ನ ಈ ಕಡೆ ಹಾಕ್ತೀವಿ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಮೈನಸ್ 50 ಕ್ಯೂ ಆರ್ ಈಕ್ವಲ್ ಟು 25 ಮೈನಸ್ 625 ಮೈನಸ್ 50 ಕ್ಯೂ ಆರ್ ಈಕ್ವಲ್ ಟು 625ರಲ್ಲಿ 25 ಹೋದರೆ ಮೈನಸ್ 600. ಈ 50ನು ಈ ಕಡೆ ಹಾಕಿದಾಗ ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗುತ್ತೆ. ಕ್ಯೂ ಆರ್ ಈಕ್ವಲ್ಸ್ ಟು 650/50 51 50 ಎಷ್ಟಲೇ 12 ಅಥವಾ ಈ ಝೀರೋಗೂ ಹೋದರೆ 5 1 5 12 ನಮಗೆ ಕ್ಯೂ ಆರ್ ಬಂತು. ಕ್ಯೂ ಆರ್ ಅಂದರೆ ಎಷ್ಟು? 12 ಸೆಂಟಿಮೀಟರ್. ಇಲ್ಲಿ ಬರ್ಕೊಳ್ಳೋಣ, ಕ್ಯೂ ಆರ್ 12 ಸೆಂಟಿಮೀಟರ್ ಬಂತು. ಇವಾಗ ಪಿ ಆರ್ ಕಂಡುಹಿಡಿಬೇಕಂದ್ರೆ ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ಸ್ 25 ಸೆಂಟಿಮೀಟರ್ ಆವಾಗಲಿತ್ತು. ಇವಾಗ ಪಿ ಆರ್ ಈಕ್ವಲ್ಸ್ ಟು ಕ್ಯೂ ಆರ್ನ ಆ ಕಡೆ ಕಳಿಸಿ, ಕ್ಯೂ ಆರ್ ಆನ್ಸರ್ ಬಂದಿದೆ. ಅಂದರೆ 25 ಮೈನಸ್ 25ರಲ್ಲಿ 12 ಕ್ಯೂ ಆರ್ ಕಳಿಬೇಕು 13. ಪಿ ಆರ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್. ನಮಗೇನು ಕಂಡುಹಿಡಿದು ಅಂದಿದ್ದಾರೆ ಅಂದರೆ ಸೈನ್ ಪಿ ಕಾಸ್ ಪಿ ಮತ್ತು ಟ್ಯಾನ್ ಪಿಗಳನ್ನು ಕಂಡುಹಿಡಿಯಿರಿ, ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೈನ್ ಪಿನ ಇಲ್ಲಿ ಹಾಕೋತೀನಿ ನೋಡಿ, ಅದು ಕಾಣ್ತಾ ಇಲ್ಲ ಅಂದರೆ ಡಯಾಗ್ರಾಮ್ ಹಾಕೋತೀನಿ ಒಂದು ಚಿಕ್ಕದಾಗಿ. ಪಿ ಕ್ಯೂ ಆರ್ 5 ಸೆಂಟಿಮೀಟರ್ 12 ಸೆಂಟಿಮೀಟರ್ 13 ಸೆಂಟಿಮೀಟರ್. ಸೈನ್ ಪಿನ ಅಭಿಮುಖ ಬಾಹು ಕ್ಯೂ ಆರ್ ಮತ್ತು ವಿಕಿರಣ ಪಿ ಆರ್ 12/13. ಕಾಸ್ ಪಿ ಈಕ್ವಲ್ ಟು ಪಾರ್ಶ್ವಬಾಹು ಪಿ ಕ್ಯೂ ಬೈ ವಿಕಿರಣ ಪಿ ಆರ್ 5/13 13 15 5. ಟ್ಯಾನ್ ಪಿ ಈಕ್ವಲ್ ಟು ಅಭಿಮುಖ ಬಾಹು ಕ್ಯೂ ಆರ್ ಬೈ ಪಾರ್ಶ್ವಬಾಹು ಪಿ ಕ್ಯೂ ಈಕ್ವಲ್ಸ್ ಟು 12/5. 10ನೇ ಲೆಕ್ಕ ಮುಕ್ತಾಯ. 11ನೇ ಲೆಕ್ಕಕ್ಕೆ ಹೋಗೋಣ. ಲೆಕ್ಕ 11ರಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಸರಿಯೇ ಅಥವಾ ತಪ್ಪೇ ತಿಳಿಸಿ, ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇಲ್ಲಿ ಈ 5 ಪ್ರಶ್ನೆಗಳನ್ನು ಕೇಳಲ್ಪಟ್ಟಿದೆ. ಈ 5ನ್ನು ಸರಿ ಅಥವಾ ತಪ್ಪನ್ನ ರೂಪದಲ್ಲಿ ಹೇಳಬೇಕಾಗಿದೆ. ಮೊದಲನೇದು ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ, ತಡೀರಿ. ಟ್ಯಾನ್ ಎ ಬೆಲೆಯು ಯಾವಾಗಲೂ 1ಕ್ಕಿಂತ ಕಡಿಮೆಯಾಗಿರುತ್ತದೆಯೇ ಅಂತ ಕೇಳಲಾಗಿದೆ. ಟ್ಯಾನ್ ಎ ಈಕ್ವಲ್ಸ್ ಟು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು. ಟ್ಯಾನ್ ಎನ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಎರಡೂ 1ಕ್ಕಿಂತ ಕಡಿಮೆ ಇರುತ್ತದೆ ಅಂತ ಕೇಳಲಾಗಿದೆ. ಇಲ್ಲಿ ಸಮಭಿನ್ನರಾಶಿ ಮತ್ತು ವಿಷಮ ಭಿನ್ನರಾಶಿ ಎಂದು 2 ರೂಪದಲ್ಲಿ ಬರುತ್ತೆ. ಸಮಭಿನ್ನರಾಶಿ ನೋಡಿ,
ಟ್ಯಾನ್ ಎ ಈಕ್ವಲ್ ಟು 3/4 ಅಭಿಮುಖ ಬಾಹು 3 ಆದರೆ ಪಾರ್ಶ್ವಬಾಹು 4. ಅದೇ ಈ ಡಯಾಗ್ರಾಮ್ನಲ್ಲಿ ನೋಡಿ, ಅಭಿಮುಖ ಬಾಹು 11 ಆದರೆ ಪಾರ್ಶ್ವಬಾಹು 4. ಹಾಗಾಗಿ ಒಂದೇ ರೂಪದಲ್ಲಿ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಎನ್ನುವುದು ತಪ್ಪು. ಇದು ತಪ್ಪು. ಎರಡನೇ ಪ್ರಶ್ನೆ ನೋಡಿ, ಕೋನ ಎ ದ ಯಾವುದಾದರೂ ಒಂದು ಬೆಲೆ ಸೆಕ್ ಎ 5/12 ಆಗಿದೆ. ನೋಡೋಣ ಬನ್ನಿ. ಸೆಕ್ ಎ ಈಕ್ವಲ್ಸ್ ಟು 1/cosec ಎ. ಇದು ಪಾರ್ಶ್ವಬಾಹು ಬೈ ವಿಕೀರ್ಣ ಬರುತ್ತೆ. ನಾವು 1/cos ಎ ಬರ್ಕೊಂಡಿದ್ದರಿಂದ ವಿಕೀರ್ಣ ಬೈ ಪಾರ್ಶ್ವಬಾಹು ಬರುತ್ತೆ. ಡಯಾಗ್ರಾಮ್ ಹಾಕೊಂಡಿದ್ದೀವಿ. ಸೆಕ್ ಎ ವಿಕೀರ್ಣ 12 ಬೈ ವಿಕೀರ್ಣ ಎ ಸಿ ಬೈ ಪಾರ್ಶ್ವಬಾಹು ಎ ಬಿ 5/12 ಬರುತ್ತೆ. ವಿಕೀರ್ಣ 12 ಆದರೆ ಬೇರೆ ಬಾಹುಗಳಿಗಿಂತ ಹೆಚ್ಚು ಇದೆ, ಆದುದರಿಂದ ಇದು ಸರಿ. ಮೂರನೇ ಪ್ರಶ್ನೆ, ಕೋನ ಎ ದ ಕೋಸೆಕೆಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ. ಕೋಸೆಕ್ ಈಕ್ವಲ್ ಟು 1/sin ಈಕ್ವಲ್ ಟು ವಿಕೀರ್ಣ ಬೈ ಅಭಿಮುಖ ಬಾಹು ಈಕ್ವಲ್ ಟು ಎ ಸಿ ಬೈ ಬಿ ಸಿ. ಕಾಸ್ ಎ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕೀರ್ಣ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಕಾಸ್ ಎ ಬಿ ಬೈ ಎ ಸಿ ಪಾರ್ಶ್ವಬಾಹು ಬೈ ವಿಕೀರ್ಣ. ಕೊಸೆಕೆಂಟ್ ಎ ಇಸ್ ನಾಟ್ ಈಕ್ವಲ್ ಟು ಕಾಸ್ ಎ, ಆದ್ದರಿಂದ ಇದು ತಪ್ಪು. ಕಾಸ್ ಎ ಎಂದರೆ ಕೋಸೈನ್. ಕಾಸ್ ಎ ಎಂದರೆ ಕೋಸೈನ್ ಎ ಆಗುತ್ತೆ. ಕೊಸೆಕೆಂಟ್ ಎ ಎಂದರೆ ಕೋಸೆಕೆಂಟ್ ಎ ಆಗುತ್ತೆ. ನಾಲ್ಕನೇ ಪ್ರಶ್ನೆ, ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧವೇ ಎಂದು ಕೇಳಲಾಗಿದೆ. ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧವೇ. ಕಾಟ್ ಎ ಎಂಬುದು ಒಂದು ಪದ. ಕಾಟ್ ಮತ್ತು ಎ ಈ ಎರಡು ಬೇರೆಯಲ್ಲ, ಆದ್ದರಿಂದ ಮೇಲಿನ ಹೇಳಿಕೆ ತಪ್ಪು. ನೋಡಿ, ಕಾಟ್ ಎ ಮತ್ತು ಕಾಟ್ ಒಂದು ಪದ, ಇವೆರಡೂ ಒಂದು ಪದ ಅಂತ ತಿಳ್ಕೊಳ್ಳೋಣ. ಕಾಟ್ ಮತ್ತು ಎ ಈ ಎರಡೂ ಬೇರೆ ಪದ ಅಲ್ಲ, ಒಂದೇ ಪದ ಎಂದು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನೋಡಿ, ಕಾಟ್ ಮತ್ತು ಎ ಎರಡನ್ನು ಬಿಡಿಸಿದ್ದಾರೆ, ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಥೀಟಾದ ಒಂದು ಬೆಲೆಗೆ ಸೈನ್ ಥೀಟಾ ಈಕ್ವಲ್ ಟು 3/4 ಆಗಿದೆ. ಸೈನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕೀರ್ಣ ಈಕ್ವಲ್ ಟು 4/3. ವಿಕೀರ್ಣ ಬೇರೆ ಬಾಹುಗಿಂತ ಕಡಿಮೆ ಇರಲು ಸಾಧ್ಯವಿಲ್ಲ. ಇಲ್ಲಿ ನೋಡಿ, ಎ ಬಿ ಸಿ. ಸೈನ್ ಥೀಟಾನ ಅಭಿಮುಖ ಬಾಹು 4, ವಿಕೀರ್ಣ 3, ಇದಕ್ಕಿಂತ 5. ಪಾರ್ಶ್ವಬಾಹು 5 ಇದೆ, ಅಭಿಮುಖ ಬಾಹು 4 ಇದೆ, ಆದರೆ ವಿಕೀರ್ಣ 3 ಇದೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ವಿಕೀರ್ಣ ಬೇರೆ ಬಾಹುಗಳಿಗಿಂತ ಕಡಿಮೆ ಇರುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಸರಿ ತಪ್ಪನ್ನು ಹೇಳ್ತೀನಿ, ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಮೊದಲನೇದು ತಪ್ಪು ಹೇಳಿಕೆ, ಎರಡನೇದು ಸರಿ ಹೇಳಿಕೆ, ಸರಿ, ಮೂರನೇದು ತಪ್ಪು, ನಾಲ್ಕನೇದು ತಪ್ಪು, ಐದನೇದು ತಪ್ಪು. ಇಲ್ಲಿಗೆ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 8.1 ಅಭ್ಯಾಸ ಪೂರ್ತಿಯಾಗಿದೆ.
ಇಲ್ಲಿ ಅಭ್ಯಾಸ ಇನ್ನು ನಾಳೆ 8.2 ಅಭ್ಯಾಸ ಶುರು ಮಾಡೋಣ. ಇದು ಶುರು ಮಾಡೋದಕ್ಕೂ ಮುಂಚೆ ಒಂದು ಟೇಬಲ್ ಬರುತ್ತೆ, ಅದನ್ನು ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು.